ಒಂದು ಪೇಪರ್ ಮತ್ತೆ ಒಂದು ಪೆನ್ಸಿಲ್. ವಿಡಿಯೋ ಸ್ವಲ್ಪ ಚೆನ್ನಾಗಿ ಬರಬೇಕಲ್ಲ, ಸ್ವಲ್ಪ ಸ್ಟೈಲಾಗಿ ತೆಗಿಯೋಣ. ಪೆನ್ಸಿಲ್ನ ಬರ್ತಾ ಇಲ್ಲ, ಅದೇ ಗೊತ್ತಿರಿಸ್ತಾರಲ್ಲ ಹೇಗದು. ಇರ್ಲಿ ಬಿಡಿ, ನಮ್ಮ ಕೈಲಾಗಲ್ಲ, ಹೀಗೆ ಮಾಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹನುಮಂತನ್ ಇರಪ್ಪ ಎಲ್ಲಿ ಹೋಗ್ತೀಯಾ, ಇಂಟ್ರೋ ಮಾಡ್ಕೊಳ್ತೀನಿ. ಆಯ್ತು ಬಿಡಪ್ಪ, ನೀನೇ ಮೊದಲು. ಸೊ ಫ್ರೆಂಡ್ಸ್, ನಾವಿಲ್ಲಿ ಪೇಪರ್ನ ಸ್ಟೇಬಲ್ ಆಗಿಡೋಕ್ಕೆ 4 ಕಡೆ ಮಾಸ್ಕಿಂಗ್ ಟೇಪನ್ನು ಹಾಕೊಳ್ತಾ ಇದ್ದೀವಿ. ಎಸ್, ಮಾಸ್ಕಿಂಗ್ ಟೇಪ್ ಹಾಕೊಂಡಾಯ್ತು. ಸೊ ನಾನು ಆವಾಗಲೇ ಹೇಳಿದಾಗೆ ನಾನು ಇವತ್ತು ಬಿಡ್ಸೋಕೆ ಹೊರಟಿರುವಂಥದ್ದು ಆಂಜನೇಯನ ಚಿತ್ರ. ಆಂಜನೇಯನ ಚಿತ್ರ ತುಂಬ ಚಾನಲ್ಗಳಲ್ಲಿ ಸಿಗುತ್ತೆ ನಿಮಗೆ ಬಿಡಿಸಿರುವಂಥದ್ದು. ಬಟ್ ಇವತ್ತು ನಾನು ಬಿಡ್ಸೋಕೆ ಹೊರಟಿರೋದು ಸ್ವಲ್ಪ ಡಿಫ್ರೆಂಟ್ ಆಂಜನೇಯ. ಅದೇನಪ್ಪ ಅಂದರೆ, ಇವತ್ತು ನಾನು ಪೆನ್ಸಿಲಲ್ಲಿ ಅಥವಾ ಪೇಂಟಲ್ಲಿ ಬಿಡಿಸ್ತಾ ಇಲ್ಲ, ನಾನು ಬಿಡಿಸ್ತಾ ಇರೋದು ಪೆನ್ನಲ್ಲಿ. ಅದು ಸಹ ವಿತ್ ದ ಹೆಲ್ಪ್ ಆಫ್ ಲೆಟರ್ಸ್ ಅಂತ ಹೇಳ್ಬೋದು. ರಾಮ 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 ಅಂತ ಬರೆದ್ಬಿಟ್ಟು ಆಂಜನೇಯನ ಡ್ರಾ ಮಾಡೋಕೆ ಹೊರಟಿದ್ದೀನಿ. ಸೊ ಫಸ್ಟಿಗೆ ಆಬ್ವಿಯಸ್ಲಿ ಪೆನ್ಸಿಲಲ್ಲಿ ಔಟ್ಲೈನ್ ಹಾಕೊಳ್ಬೇಕಾಗುತ್ತೆ, ಹಾಗೆ ಬಿಡ್ಸೋಕೆ ಬರಲ್ಲ. ಔಟ್ಲೈನ್ ಹಾಕೊಳ್ಳುವಾಗ ರಫ್ ಆಗಿ ಒಂದು ಸ್ಕೆಚ್ ಹಾಕೊಳ್ಬೇಕು ಫಸ್ಟಿಗೆ. ಪೋರ್ಷನ್, ಮುಖದ ಪೋರ್ಷನ್, ಕಣ್ಣಲ್ಲಿ ಬರುತ್ತೆ, ಕಿವಿಯಲ್ಲಿ ಬರುತ್ತೆ, ಹೀಗೆ. ಆ ನಂತರ ಅದನ್ನ ಡೀಟೇಲ್ ಆಗಿ ಡ್ರಾ ಮಾಡಬೇಕು. ಎಲ್ಲೆಲ್ಲಿ ಹೈಲೈಟ್ಸ್ ಇರುತ್ತೆ ಅದೆಲ್ಲ ಆ್ಯಡ್ ಮಾಡಿಬಿಟ್ಟು, ಅದ್ರ ನಂತರ ನಮ್ಮ ಮೈನ್ ವರ್ಕ್ ಏನಿದೆ ಅಕ್ಷರಗಳಿಂದ ಬರೆಯುವಂಥದ್ದು, ಅದನ್ನ ಸ್ಟಾರ್ಟ್ ಮಾಡಬೇಕು. ಸೊ ನಾನಿಲ್ಲಿ ಔಟ್ಲೈನ್ ಡೀಟೇಲ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ನಂತರ ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಜಾಯ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಔಟ್ಲೈನ್ ಕಂಪ್ಲೀಟ್ ಆದಮೇಲೆ ಇದನ್ನ ಡಾರ್ಕ್ನೆಸ್ ಅನ್ನ ಕಮ್ಮಿ ಮಾಡೋಕ್ಕೋಸ್ಕರ ನಾನು ನೀಡ್ ಎರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನೋಡೋಕೆ ಕ್ಲೇ ಥರ ಕಾಣಿಸುತ್ತೆ. ಇದನ್ನ ಯೂಸ್ ಮಾಡಿದರೆ ಸ್ವಲ್ಪ ಡಾರ್ಕ್ನೆಸ್ ಏನಿದೆ ಪೆನ್ಸಿಲ್ದು ಅದು ಲೈಟ್ ಆಗಿ ಬರುತ್ತೆ. ಮತ್ತು ಇದನ್ನು ಹೈಲೈಟ್ಸಲ್ಲಿ ಸಹ ಯೂಸ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಮೆಟೀರಿಯಲ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ, ಡೀಟೇಲ್ಡ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಇದು ನಾರ್ಮಲ್ ಪೆನ್ ಅಲ್ಲ, ಇದನ್ನ ಫೈನ್ ಲೈನರ್ ಅಂತ ಕರಿತೀವಿ. ಇದರಲ್ಲಿ ತುಂಬ ಡಿಫ್ರೆಂಟ್ ಶೇಡ್ಸ್ ಬರುತ್ತೆ. 0.3 ಆಗಿರ್ಬೋದು, 0.5 ಆಗಿರ್ಬೋದು. ನಾನು ಯೂಸ್ ಮಾಡ್ತಾ ಇರೋದು 0.3ನ.